GST ದರ ಇಳಿದಾಗ ಭಾಳ ಜನ ಕೆಲವನ್ನ ನಿರೀಕ್ಷೆ ಮಾಡಿದ್ರು, ಕೆಲವು ಪರ್ಟಿಕ್ಯುಲರ್ ಪದಾರ್ಥಗಳಿಗೆ ಜನ ಮುಗಿದು ಬೀಳ್ತಾರೆ ಅಂತ. ಬಟ್ ಈ ಪ್ರಮಾಣದಲ್ಲಿ ಬೀಳ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮಾತ್ರ ಯಾವ ಪ್ರಮಾಣಕ್ಕೆ ಹೋಗಿದ್ದಾರೆ ಅಂದರೆ 30 ವರ್ಷದಲ್ಲಿ ನೋಡಿರಲಿಲ್ವಂತೆ ಈ ಥರದ ಡಿಮಾಂಡನ್ನು. ಒಂದೇ ದಿನ ಮಾರುತಿದು 30,000 ಕಾರ್ ವ್ಯಾಪಾರ ಆದಂಗಿದೆ. ಹ್ಯುಂಡೈ 11,000, ಟಾಟಾ 10,000. ಒಂದೇ ದಿನ ಮಾರುತಿ ಸುಜುಕಿದು ಡೀಲರ್ಗಳ ಹತ್ರ ಎನ್ಕ್ವೈರೀಸು 80,000 ಅಕ್ರಾಸ್ ದಿ ಕಂಟ್ರಿ ಬಂದಿರೋದು, ದೇಶವ್ಯಾಪಿ. ಸುಮಾರು ಎಲ್ಲ ಸಣ್ಣ ಕಾರುಗಳದ್ದು. ಅಂದರೆ ಜನ ಆಸೆ ಪಟ್ಟಿದ್ದಾರೆ, 2 ವೀಲರಿಂದ ಬೆಟರ್ ಕಾರ್ಗೆ ಹೋಗೋಣ ಅಂತಾನೋ, ಅಥವಾ ಇರೋ ಕಾರ್ ಹಳೇದನ್ನು ಕೊಟ್ಬಿಟ್ಟು ಆ ಕಡೆ ಹೊಸದಕ್ಕೆ ಶಿಫ್ಟ್ ಮಾಡ್ಕೊಂಬಿಡೋಣ ಅಂತಾನೋ, ಅಥವಾ ಬೆಟರ್ ಕಾರ್ ಮಾಡ್ಕೊಳ್ಳೋಣ, ಕಾರ್ ಟು ಕಾರ್ ಬೆಟರ್ ಮಾಡೋಣ ಅಂತಾನೋ ಇರಬೇಕು ಜನ. ಇದೆಲ್ಲ ಸರಿ ಇದೆ ಅಲ್ಲ? ಸರಿ ಇದೆ. ನೆಕ್ಸ್ಟು ನಮ್ಮ ಚಿನ್ನೈನ್ ಕಸಿನ್ದು ಸುದ್ದಿ ಇದೆ. ಚಿನ್ನೈನ್ ಕಸಿನ್ ಯಾರು ಸರ್? ಡೊನಾಲ್ಡ್ ಟ್ರಂಪ್ ಅವ್ನು ಕಸಿನ್ ಆಗ್ಬಿಟ್ನ. ಕಜಿನ್ ಕಜಿನ್ದು ನ್ಯೂಸ್ ಇದೆ. ಆ ಕಜಿನ್ನು ಹೇಳಿದ್ರು ಡೆಡ್ ಎಕಾನಮಿ, ಡೆಡ್. ಇದು ಡೆಡ್ಡಾ ಏನಪ್ಪ? ಎಸ್. ಭಾರತ ಚೀನಾ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಕೆಂಡ ಕಾರಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಮಾತನಾಡಿರುವ ಅವರು, ಉಕ್ರೇನ್ ವಿರುದ್ಧ ಯುದ್ಧವನ್ನು ನಿಲ್ಲಿಸಲು ರಷ್ಯಾ ಬಯಸ್ತಾ ಇಲ್ಲ. ರಷ್ಯಾದಿಂದ ಭಾರತ ಹಾಗೂ ಚೀನಾ ತೈಲ ಖರೀದಿ ಮಾಡುವ ಮೂಲಕ ಯುದ್ಧಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತ ಆರೋಪ ಮಾಡಿದರು. ರಷ್ಯಾ ಉಕ್ರೇನ್ ಯುದ್ಧ ಅಂತ್ಯಕ್ಕೆ ದುಬಾರಿ ಸುಂಕ ವಿಧಿಸೋದಾಗಿಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದೆ ನಾನು ಅಂತ ಮತ್ತೆ ಹೇಳೋದನ್ನು ಮರಿಲಿಲ್ಲ. ಇದುವರೆಗೂ 7 ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಬೆಂತಟ್ಕೊಂಡಿದ್ದಾರೆ. ಇನ್ನು ತೆರಿಗೆ ವಿವಾದ, H1 ವೀಸಾ ಶುಲ್ಕ ಏರಿಕೆ ಬೆನ್ನಲ್ಲೇ ಭಾರತ ವಿದೇಶಾಂಗ ಸಚಿವರು ಅಮೆರಿಕ ವಿದೇಶಾಂಗ ಸಚಿವ ಕಾರ್ಯದರ್ಶಿಯನ್ನು ಮಾತನಾಡಿಸಿದ್ದಾರೆ. ಈ ಅಂಕಲ್ಲು ಮಾತಾಡೋದನ್ನ ನಿಲ್ಸೋದು ಹೆಂಗೆ? ಅವ್ರ ಬಾಯಿಗೆ ಯಾರಾದ್ರೂ ಟೇಪ್ ಹಾಕಕ್ಕಾಗಲ್ಲ? ಯಾರು ಹೇಳೋರೇ ಇಲ್ಲ ಅಂಕಲ್ಗೆ, ಕಂಟ್ರೋಲೇ ಇಲ್ಲ. ಒಳ್ಳೆ ಕಜಿನ್ ಆಗ್ಬಿಟ್ರ. ಪಾಕಿಸ್ತಾನದ ಯುದ್ಧದಲ್ಲಿ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿ ಮಾತಾಡಿದ್ರು ಕೇಳಿಸ್ಕೊಳ್ಳು ಇಲ್ಲ ಇಂಡಿಯಾ ಅಂತ ಪಾಕಿಸ್ತಾನದ ರಕ್ಷಣಾ ಮಂತ್ರಿ, ಉಪಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹೇಳಿರೋದು, ನಾವಲ್ಲ, ಅವರೇ ಹೇಳಿದ್ದಾರೆ. ಅವರು ಇನ್ನು ರಷ್ಯಾ ವಿರುದ್ಧ ಚೈನಾ ಇಂಡಿಯಾ ಖರೀದಿ ಮಾಡ್ತಿದ್ದೀವಪ್ಪ ಅಂಕಲ್, ಗೊತ್ತಿಲ್ವಾ ನಿಮಗೆ ನಾವು ಖರೀದಿ ಮಾಡ್ತಿದ್ದೀವಿ ಅಂತ? ಎಷ್ಟು ಸರಿ ಹೇಳ್ತಿರ್ರಿ, ಮಾಡ್ತಿದ್ದೀವಿ. ಹೌದು, ಯುರೋಪ್ ಮಾಡ್ತಿಲ್ವಾ? ಕಾಣಿಸ್ತಿಲ್ವಾ ಕಣ್ಣಿಗೆ? ಅಲ್ಲಿಗೇನು ಸಾರ್ಡಿನ್ ಮೀನ್ ಹಾಕೊಂಡಿದ್ದೀರಾ ಏನೋ ನೀವು? ನೀವೇ ನಿಮ್ಮ ದೇಶದಲ್ಲೇ ಖರೀದಿ ಮಾಡ್ತಿಲ್ವೇ? ಒಂದು $4-5 ಬಿಲಿಯನ್ ಅಷ್ಟು ಕೆಮಿಕಲ್ಸು, ಫರ್ಟಿಲೈಸರು ಮತ್ತು ಕೆಲವು ಮೆಟಲ್ಸನ್ನೆಲ್ಲ, ಅದು ಫಂಡಲ್ಲ. ಓ ರಷ್ಯಾ ಹಿಂಗೆ, ಇಂಡಿಯಾ ಚೈನಾ ಇಂದ ಬರ್ತಿರೋ ದುಡ್ಡೆಲ್ಲ ಎಡಗಡೆ ಜೋಬಲ್ಲಿ ಇಟ್ಕೊತಾರೆ, ಇವ್ರು ಕೊಡ್ತಿರೋ ದುಡ್ಡೆಲ್ಲ ಬಲಗಡೆ ಜೋಬಲ್ಲಿ ಇಟ್ಕೊತಾರೆ. ಬಲಗಡೆ ಜೋಬಲ್ಲಿ ಇಟ್ಕೊಂಡಿರೋದನ್ನ ಬೇರೆದಕ್ಕೆ ಖರ್ಚು ಮಾಡ್ತಾರೆ. ಎಡಗಡೆ ಜೋಬಿಂದ ತೆಗೆದು ವಾರಕ್ಕೆ ಕೊಡ್ತಿದ್ದಾರೆ ಪುಟಿನ್. ಏನು ದೇಶನೋ, ಏನು ಅಧ್ಯಕ್ಷರುಗಳು, ಏನು ಬುದ್ಧಿನೋ, ಇದು ಅರ್ಥವೇ ಆಗಲ್ಲ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆ ನರಳೋ ಸ್ಟೇಜಿಗೆ ತಂದಿಟ್ಟಿದ್ದಾರೆ ವೈದ್ಯರು. ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಎಲ್ಲ ವೈದ್ಯಕೀಯ ಅನಾಹುತಗಳು ನೀವು ಎಡವಟ್ಟುಗಳು ಅಂತ ಹೇಳಲಿಕ್ಕೆ ಬರಲ್ಲ, ಕೆಲವಕ್ಕೆ ಆ ಲಕ್ಷಣ ಇರುತ್ತೆ ಅಂತ. ಇದು ಪಕ್ಕಾ ಎಡವಟ್ಟಿನ ಅನಾಹುತ, ಇದು ಪಕ್ಕಾ. ವೈದ್ಯೆ ಪಾಪ ಆಕೆ ಹೆಣ್ಣುಮಗು ರಾಡೇನೋ ಇತ್ತಂತೆ, 2 ವರ್ಷದಿಂದ ಏನೋ ಆಗಿತ್ತಂತೆ, ಕಾಲು ನೋವು ಆಯ್ತಲ್ಲ ತೆಗೆಸ್ಬಿಡೋಣ ಅಂತ ಹೋಗಿದ್ದಾಳೆ. ಈಗ ಹೋಗಿದ್ರೆ ಬಲಗಾಲಲ್ಲಿ ಇದ್ದಿದ್ದದು, ಇವ್ರು ಎಡಗಾಲನ್ನು ಕುಯ್ದುಬಿಟ್ರು. ಕುಯ್ದ ಮೇಲೆ ಗೊತ್ತಾಯ್ತು ಅಲ್ಲಿ ರಾಡಿಲ್ಲ ಅಂತ, ಎಡಗಾಲು ಕುಯ್ದಾಕ್ಬಿಟ್ರು, ಎರಡೂ ಕುಯ್ದುಬಿಟ್ರು. ಈಗ ಕೂರಿಸಿದ್ದಾರೆ. ಇದು ಹಿಮ್ಸ್ ಆಸ್ಪತ್ರೆ ಹಣೆ ಬರಹ ಇದು. ಈಗ ಕೇಳಿದ್ರೆ ತಪ್ಪಾಗಿದ್ರೆ ಕರ್ಕೊಂಬಂದು ಗೋಡೆ ಹೊಡೆದ್ಬಿಡ್ಬೇಕು ಅವ್ನು, ಯಾವನೋ ಅವನಿಗೆ ಕೋತಿಗೆ ಸಿಕ್ಕಲ್ಲಿ ಹೊಡೆದ್ಬಿಡ್ಬೇಕು, ಅವನಿಗೆ ಮಕಾಮೂತಿ ನೋಡಿದ್ರೆ ಹೊಡಿಬೇಕು, ಕೇಸಾದ್ರಾಗಲಿ ಅಂತ. ಯಾವನವ್ ಆಗಿದ್ರೆ ಅಂತೆ, ಕಣ್ಣಿಗೆ ಕಾಣಿಸ್ತಿಲ್ವಾ? ಏನು ತಿಂತಾರೆ ಇವರೆಲ್ಲ ಅಯೋಗ್ಯರುಗಳು? ಆಗಿದ್ರೆ ಅಂತೆ, ಆಗಿದ್ರೆ ತನಿಖೆ ಸಾಬೀತಾಗಬೇಕು ಅಂತ ಬಯಸೋದು ಹೇಗೆ ಸರ್? ಇದ್ರ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಪಾಪ ನಿಮ್ಮನೆ ಕರ್ಕೊಂಬನ್ರಿ, ನಿಮ್ಮ ಹೆಂಡ್ತಿನೋ ಮಕ್ಕಳನ್ನ ಕತ್ತರಿಸ್ಬಿಟ್ಟು ತೋರಿಸ್ತೀವಿ ಅನ್ಬೇಕು. ಇಷ್ಟು ದೊಡ್ಡ ವಿಷಯಗಳನ್ನೆಲ್ಲ ಹೆಂಗೆ ಅಮರಕ್ಕೆ ಸಾಧ್ಯ ಸರ್? ಅಂದರೆ ಏನು ಹೇಳ್ತಿರೋದು ನೀವು? ಅವಳೇ ಇನ್ನೊಂದು ಕಾಲಲ್ಲಿ ಕತ್ತರಿಸ್ಕೊಂಬಂದ್ಬಿಟ್ಲಾ? ಹೆಂಗಾಗತ್ತೆ? ಏನು ಅನ್ನ ತಿಂತಾರೆ, ಏನು ತಿಂತಾರೆ ಕೆಲವರೆಲ್ಲ, ನನಗೆ ಅರ್ಥನೇ ಆಗಲ್ಲಪ್ಪ. ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಕ್ಕೆ ಮತ್ತೇನು?
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಕೋಲ್ಕತ್ತಾದಲ್ಲಿ ಬಹುದೊಡ್ಡ ಹಬ್ಬ ದುರ್ಗಾ ಪೂಜೆ ಸಂಭ್ರಮದಲ್ಲಿರುವಂತಹ ಮಂದಿಗೆ ವರ್ಣ ಆಘಾತವನ್ನು ಕೊಟ್ಟಿದ್ದಾನೆ. ನಿನ್ನೆ ರಾತ್ರಿ ಇಡೀ ಸುರಿದಂತಹ ದಾಖಲೆ ಮಟ್ಟದ ಮಳೆಯಿಂದಾಗಿ ಕೋಲ್ಕತ್ತಾ ತತ್ತರಿಸಿದೆ. ಮನೆ ರಸ್ತೆಗಳಲ್ಲಿ ನೋಡಿದ್ರೂ ಕೂಡ ನೀರು. ವಿದ್ಯುತ್ ತಂತಿ ತಗಲಿ 5 ಮಳೆಯಾಘಾತಕ್ಕೆ 9 ಜನ ಉಸಿರು ಚೆಲ್ಲಿದ್ದಾರೆ. ಕೇವಲ 3 ಗಂಟೆಯಲ್ಲಿ 185 ಮಿಲಿಮೀಟರ್ ಮಳೆಯಾಗಿದೆ. ಇದು ಈ ವರ್ಷದಲ್ಲೇ ಅತಿ ಹೆಚ್ಚು ಮಳೆ ಅಂತ ಕೂಡ ಹೇಳಲಾಗ್ತಾ ಇದೆ. ರೈಲು ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಮಳೆ ಮತ್ತು ಮಹಾರಾಷ್ಟ್ರ ಪ್ರವಾಹ ಸಂಕಷ್ಟವನ್ನು ತಂದಿಟ್ಟಿದೆ. ವಿಜಯಪುರ ಜಿಲ್ಲೆಯ ಅರ್ಜುನಿಗಿ ಬಿಕೆ ಗ್ರಾಮದಲ್ಲಿ ಮಳೆ ಅವಾಂತರದಿಂದ ಹಳ್ಳದ ನೀರು ಜಮೀನಿಗೆ ನುಗ್ಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಗೂರು ಗ್ರಾಮದಲ್ಲಿ ಮಳೆಯಿಂದಾಗಿ ಗೋಡೆ ಕುಸಿದಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆ ಹಿನ್ನೆಲೆಯಲ್ಲಿ ಉಜ್ಜಿನಿ ಜಲಾಶಯದಿಂದ ಭೀಮಾ ನದಿಗೆ 2 ಲಕ್ಷ ನೀರನ್ನು ಹರಿಬಿಟ್ಟಿದ್ದಾರೆ. ಕೋಲ್ಕತ್ತಾದಲ್ಲಿ ಏನಾಗಿದೆ? ಮಳೆ ಬಂತ, ಸರ್, ಪ್ರವಾಹನ. ಯಾಕೆ ಹಿಂಗೆ ಮಾಡಿಬಿಟ್ರು ಮೋದಿ ಹೆಂಗ್ ಸರ್? ಮತ್ತೆ ಯಾರು ಮಾಡಿದ್ದು? ಪ್ರಕೃತಿಗೆ ಯಾರ ಮೇಲೆ ಶಬ್ಸಕ್ಸಾಗತ್ತೆ ಸರ್? ಚಾನ್ಸೇ ಇಲ್ಲ. ಯಾರ ಮೇಡಮ್ ಆರೋಪ ಇದು ಮಾಡಿದ್ರು? ಮೋದಿ ಇದೆ. ಪಿತೂರಿ. ಪಶ್ಚಿಮ ಬಂಗಾಳದಲ್ಲಿ ದಸರಾವನ್ನು ಸಂಭ್ರಮದಿಂದ ಆಚರಿಸಬಾರ್ದು ಅಂತ ಬಂಗಾಲಿಗಳ ಮೇಲೆ ತೀರಿಸ್ಕೊತಾ ಇರೋಂತಹ ಸೇಡು ಪಿತೂರಿ. ಇಂತಹ ಹಬ್ಬಗಳು ಇನ್ನೂ ಚೆನ್ನಾಗಾಗ್ಲಿ ಅಂತ ಬಯಸೋರು ಅವ್ರೇನ್ ಪಿತೂರಿ ಮಾಡ್ತಾರೆ ಸರ್? ನಥಿಂಗ್ ಬಟ್ ಪಿತೂರಿ. ಅದೊಂದು ಹೇಳಿಲ್ಲ ಅಷ್ಟೇ. ಇಷ್ಟು ವರ್ಷ ಇಲ್ದಿದ್ದು ಈ ವರ್ಷ ಯಾಕಾಗ್ತಾ ಇದೆ? ಅವ್ರದ್ದೇ ಕೆಲಸ. ಮೋಡ ಬಿತ್ತನೆ ಸಿಂಗಾಪುರದಲ್ಲಿ ಸ್ಕೂಬಾ ಡೈವಿಂಗ್ ವೇಳೆ ಮೃತಪಟ್ಟಿದ್ದ ಅಸ್ಸಾಂ ಮೂಲದ ಬಾಲಿವುಡ್ ಖ್ಯಾತ ಗಾಯಕ ಜುಬೀನ್ ಗರ್ಗ್ ಅವರ ಅಂತ್ಯಕ್ರಿಯೆ ಇವತ್ತು ನಡೀತು. ಲಕ್ಷಾಂತರ ಜನ. ಅಮೇಝಿಂಗ್. ಅದು ಮಾತ್ರ ಒಬ್ಬ ಗಾಯಕನಿಗೆ ಒಂದು ಪ್ರದೇಶ ಹೇಗೆ ಗೌರವವನ್ನು ನಮನವನ್ನು ಸಲ್ಲಿಸ್ತು ಅನ್ನೋಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ನನ್ನ ಪ್ರಕಾರದಲ್ಲಿ. ನಾವು ನೋಡಿದ್ದೀವಿ 10 ಅಂತ್ಯಕ್ರಿಯೆಗಳನ್ನು, ಖ್ಯಾತನಾಮರ ಅಂತ್ಯಕ್ರಿಯೆಗಳನ್ನು, ಡ್ಯಾಶ್. ಇದನ್ನು ನೋಡಿರಲಿಲ್ಲ. ಈ ರೀತಿ ಜನ ಅನ್ಬಿಲೀವಬಲ್. ಹೀರೋಗಳು, ದೊಡ್ಡ ಹೀರೋಗಳು, ದೊಡ್ಡ ರಾಜಕೀಯ ನಾಯಕರುಗಳು ಇವೆಲ್ಲ ನೋಡಿದ್ವಿ. ಒಬ್ಬ ಗಾಯಕ ನಾನು ನೋಡಿರಲಿಲ್ಲಪ್ಪ ಆ ಥರದ ಜನ. ಮತ್ತು ಆ ಎಮೋಷನ್ಸ್. ಅದು ಯಾವುದೋ ಒಂದು ಹಾಡನ್ನು ಆತ ಯಾವುದೋ ಕಾರ್ಯಕ್ರಮದಲ್ಲಿ ಹೇಳಿದ್ರಂತೆ. ನಾನು ಸತ್ತಾಗ ಅದೇನೋ ಬನಿ ಇದೇನೋ ಮನಿ ಇದೇನೋ ಒಂದು ಹಾಡೋದು, ಅದನ್ನು ಹಾಡಿ ಅಂತ. ಮೊನ್ನೆಯಿಂದ ಇವತ್ತು ಸಂಜೆವರೆಗೂ ಆ ಹಾಡು ನಿಂತೇ ಇಲ್ಲ. ಒಂದು ಜನ ಲೆಕ್ಕ ಹಾಕ್ಕೊಳ್ಳಿ. ಅಮೇಝಿಂಗ್. ಸಾಗರೋಪಾದಿನಲ್ಲಿ ಜನ ಬಂದಿದ್ರು. ದೆಹಲಿಯಲ್ಲಿ ಇಂದು 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಹಾಗೂ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವೀಕರಿಸಿರುವಂತಹ ಮಲಯಾಳಂ ಖ್ಯಾತ ನಟ ಮೋಹನ್ ಲಾಲ್, ದಾದಾ ಸಾಹೇಬ್ ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಜವಾನ್ ಸಿನಿಮಾಗೆ ಶಾರುಖ್ ಖಾನ್, 12th ಫೇಲ್ ಸಿನಿಮಾ ನಟನೆಗಾಗಿ ವಿಕ್ರಾಂತ್ ಮಸ್ಸೆ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಕೊಡಲಾಗಿದೆ. ಮಿಸ್ಸಸ್ ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರದ ನಟನೆಗಾಗಿ ರಾಣಿ ಮುಖರ್ಜಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ, ಕನ್ನಡದ ಕಂದಿಲು ಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಕನ್ನಡ ಚಿತ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಏಷ್ಯಾ ಕಪ್ ವಿರುದ್ಧ ಭಾರತ ಸೋತೋಯ್ತಲ್ಲ, ಅವನು ಗುಂಡು ಹೊಡೆದು ಎಲ್ಲ ಆಯ್ತಲ್ಲ. ಅದಕ್ಕೆ ಇಮ್ರಾನ್ ಖಾನ್ ಹೇಳ್ತಾರಂತೆ, ಅದೆಲ್ಲ ಗೆಲ್ಲಕ್ಕಾಗಲ್ಲಪ್ಪ, ಹಂಗೆಲ್ಲ ಗೆಲ್ಲಬೇಕು ಅಂದರೆ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಹಸಿನ್ ನಖ್ವಿ, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರಿಬ್ಬರು ಓಪನರ್ಗಳಾಗಿ ಕಾಣಕ್ಕೆ ಹೋಗಬೇಕು. ಅಂಪೈರ್ ಆಗಿ ಪಾಕಿಸ್ತಾನದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಕಾಜಿ ಫೈಸ್ ಇಸಾ ಮತ್ತು ಪಾಕಿಸ್ತಾನದ ಮುಖ್ಯ ಚುನಾವಣಾ ಆಯುಕ್ತ ಸಿಕಂದರ್ ಸುಲ್ತಾನ್ ಅವರು ಕಾರ್ಯನಿರ್ವಹಿಸಬೇಕಾಗತ್ತೆ. 3ನೇ ಅಂಪೈರ್ ಆಗಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸರ್ಫರಾಜ್ ದೋಗರ್ ಆಗಿದ್ದರೆ ಆಗ ಪಾಕಿಸ್ತಾನ ಗೆಲ್ಬೋದು ಅಂತ ಅವ್ರ ಬ್ರದರ್ ಏನೋ ಒಳಗೋಗಿದ್ರಂತೆ, ಜೈಲಿಗೆ ಅಲ್ಲಿ ಹೇಳಿ ಕಳಿಸಿದಾರಂತೆ. ಚೆನ್ನಾಗಿದೆ, ಸುಮಾರಾಗಿ ಹೇಳಿದ್ದಾರೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಓಕೆ. ಲಂಚಕ್ಕೆ ಬೇಡಿಕೆ ಹಾಗೂ ಕರ್ತವ್ಯ ಲೋಪದ ಆರೋಪದಡಿಯಲ್ಲಿ 2 ಪೊಲೀಸ್ ಇನ್ಸ್ಪೆಕ್ಟರ್ಗಳ ಸಹಿತ 5 ಸಿಬ್ಬಂದಿಯನ್ನು ಅಮಾನತುಗೊಳಿಸಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಮಾಡಿದ್ದಾರೆ. ಹಲಸೂರುಗೇಟ್ ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಸೇರಿದಂತೆ 5 ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ. ಕೋರಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ಲೂಯಿ ರಾಮರೆಡ್ಡಿ ಅವರನ್ನು ಅಮಾನತು ಮಾಡಲಾಗಿದೆ. ಅಲ್ಲ, ಅವರೇನೋ ಅಮಾನತು ಮಾಡಿದ್ದಾರೆ, ಅವ್ರಿಗೇನೋ ದೂರು ಬಂದಿರುತ್ತೆ ಅಥವಾ ಅದೇನೋ ಒಂದು ಸಾಕ್ಷಿ ಬಂದಿರುತ್ತೆ, ಏನೋ ಒಂದು ಆಗಿರುತ್ತೆ. ಬಟ್ ಏನು ಅರ್ಥ ಮಾಡ್ಕೋಬೇಕು ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲ ಇಡೀ ಸಿಸ್ಟಮ್ಮು ಅಂದರೆ ಇದೆಲ್ಲ ಪೋಸ್ಟಿಂಗ್ ಪ್ರೆಷರ್ ಅಂತ ಕರೆಯೋಣ. ಪೋಸ್ಟಿಂಗ್ ಪ್ರೆಷರ್. ಹಾಂ, ಅರ್ಥ ಆಗತ್ತಲ್ಲ ಎಲ್ಲರಿಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಇದನ್ನು ಅನುಭವಿಸಿರ್ತಾರೆ. ಇದು ಪೋಸ್ಟಿಂಗ್ ಪ್ರೆಷರ್. ಟ್ರಾನ್ಸ್ಫರ್ ಸೀಸನ್ನಲ್ಲಿ ಬರೋ ಪೋಸ್ಟಿಂಗ್ ಪ್ರೆಷರ್ ಅಂತ ಕರೀರಿ. ಇದೊಂಥರ ಹೊಸ ರೋಗ, ವೈರಸ್. ಅಮೆರಿಕದ ಟೆಕ್ಸಸ್ನಲ್ಲಿ 90 ಅಡಿ ಎತ್ತರದ ಹನುಮಂತನ ಪ್ರತಿಮೆ ಒಂದು ಮಾಡಿದ್ದಾರೆ. ಸ್ಥಳೀಯ ರಿಪಬ್ಲಿಕನ್ ನಾಯಕ, ಅವನ ಯಾರೋ ಸೆನೆಟ್ ಅಭ್ಯರ್ಥಿ ಅಂತ, ಅಲೆಕ್ಸಾಂಡರ್ ಡಂಕನ್ ಅಂತ.
ಪ್ರತಿಮೆ ಕುರಿತು ಒಂದು ಸ್ಟೇಟ್ಮೆಂಟ್ ಹಾಕ್ಕೊಂಡಿದ್ದಾನೆ. ಏನು ವಿರೋಧ ವ್ಯಕ್ತಪಡಿಸಿದ್ದಾನೆ. ನಾವು ಟೆಕ್ಸಾಸ್ನಲ್ಲಿ ಸುಳ್ಳು ಪ್ರತಿಮೆ ಮತ್ತು ಸುಳ್ಳು ಹಿಂದೂ ದೇವತೆ ಅಲ್ಲ ಕಣಯ್ಯ, ಗಂಡಸ್ಕಣೋ, ಅಯ್ಯೋ ಬಕ್ರಾ, ದೇವತೆನ ಯಾಕೆ ಅನುಮತಿಸ್ತಾ ಇದ್ದೀವಿ? ಕ್ರಿಶ್ಚಿಯನ್ ರಾಷ್ಟ್ರ, ನನ್ನನ್ನು ಹೊರತುಪಡಿಸಿ ನಿಮಗೆ ಬೇರೆ ದೇವರು ಇರಬಾರದು, ನೀವು ನಿಮಗಾಗಿ ಯಾವುದೇ ರೀತಿಯ ವಿಗ್ರಹವನ್ನು ಸ್ವರ್ಗದಲ್ಲಿ, ಭೂಮಿಯಲ್ಲಿ ಅಥವಾ ಸಮುದ್ರದಲ್ಲಿ ಮಾಡಿಕೊಳ್ಳಬಾರದು ಅಂತ ಯೇಸು ಬರೆದಿದ್ದಾರೆ ಅಂತೆಲ್ಲ ಬಿಟ್ಟಿದ್ದಾನೆ ರೈಲನ್ನು. ವೆರಿ ಗುಡ್, ನೋ ಪ್ರಾಬ್ಲಮ್. ಏನೀಗ ನಾವು ಭಾರತದಲ್ಲೂ ಅದೇ ಹಾಕಿಬಿಟ್ರೆ ಆಯ್ತಲ್ಲ. ಮೂಲ ಭಾರತ ಧರ್ಮದಲ್ಲಿ ಕ್ರೈಸ್ತ ಇಲ್ಲ, ಚರ್ಚಿಲಿ ಕೂಡ್ದು. ಯಾಕಂದರೆ ಏಕದೇವರು ಕ್ರೈಸ್ತ ಮತ್ತು ಅಲ್ಲ ಆಗ್ಬೋದು ಅನ್ನೋದಾದರೆ ನಮ್ಮದು ಹಿಂದೂಗಳ ದೇವರುಗಳು ಮಾತ್ರ ಇರಬೇಕು ಅಂತ ಯಾಕೆ ಹೇಳಬಾರ್ದು? ನಾವು ಒಂದು ಸ್ಟೇಟ್ಮೆಂಟ್ ಹಾಕೋಕ್ಕಾಗಲ್ವೇ ನಮ್ಮ ಕೈಯಲ್ಲೀಗ? ಇಲ್ಲಿ ಚರ್ಚಿರು ಕೂಡ್ದು ಇಂಡಿಯಾನಲ್ಲಿ, ನಮಗೆ ಮಾತ್ರ ಸೆಕ್ಯುಲರು. ಇದೇ ಮೂಲ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ನಿನ್ನೆ ಹೇಳಿದ್ದಿದ್ದು ನಾನು. ಹಿಂದೂ ಧರ್ಮ ಸೆಕ್ಯುಲರ್ ಆಗಿರಬೇಕು, ಬೇರೆ ಧರ್ಮಗಳು ಮತಾಂಧತೆಯನ್ನು ಹೇಗೆ ಬೇಕಾದ್ರೂ ಪಾಲನೆ ಮಾಡ್ಬೋದು. ಈ ಡೋಂಗಿಗಳ ಮಧ್ಯೆ ಜೀವನ ಮಾಡಬೇಕಂತೆ. ಇವನೊಬ್ಬ ಡೋಂಗಿ. ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ, ಆ ಚಾರ್ಲಿ ಕರ್ಕ್ ಗಲಾಟೆ ಆಯ್ತಲ್ಲ, ಅವನು ಹಿ ಬಿಕೇಮ್ ಫೇಮಸ್ ಬೈ ಟಾಕಿಂಗ್ ಲೈಕ್ ದಸ್, ಈ ಥರ ಮಾತಾಡಿ. ಅದಕ್ಕೆ ಇನ್ನೊಬ್ಬ ಹುಟ್ಕೊಂಡಿದ್ದಾನೆ ಅಷ್ಟೇ. ಇದು ಇನ್ನೇನಿಲ್ಲ ಇದರಲ್ಲಿ, ಇನ್ನೊಬ್ಬ ಹುಟ್ಕೊಂಡಿದ್ದಾನೆ. ನಿನಗೆ ಧರ್ಮದಲ್ಲಿ ಅಲ್ಲ ಒಂದೇ, ಕ್ರೈಸ್ತ ಒಂದೇ ಇರಲಿ, ಎದವ್ರವ್ರು ಇದು. ಇನ್ನೊಂದು ನಾವು ಯಾಕೆ ಅದನ್ನು ಹೇಳ್ಬಾರ್ದು? ಏನು ಭಾರತ 5000 ವರ್ಷದಿಂದನೇ ಕ್ರೈಸ್ತ ಧರ್ಮ ಇಲ್ಲಿಗೆ ಬಂದಿತ್ತಂತ ಯಾಕಿರ್ಬೇಕು ಇಲ್ಲಿ ಚರ್ಚು? ಸಿದ್ದರಾಮಯ್ಯನವರೇ ಕೇಳಿಸ್ಕೊಳ್ಳಿ, ಆದಿದ್ರಾವಿಡ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್. ನಾನು ಪ್ರತಾಪ್ ಸಿಂಹನಿಗಿಂತ ದೊಡ್ಡ ಹಿಂದೂ. ಹಾಕ್ರಪ್ಪ ಟ್ವೀಟ್ ಡಂಕನ್ಗೆ, ನೋಡೋಣ ಏನಾಗ್ತೀರಿ ಆಂಜನೇಯನ ಮೇಲೀಗ. ಎಸ್, ನಾಡಹಬ್ಬ ಮೈಸೂರು ದಸರಾ ಕಳೆಗಟ್ಟಿದೆ. 2ನೇ ದಿನವಾದ ಇಂದು ಅಂಬಾವಿಲಾಸ ಅರಮನೆ ಮುಂಭಾಗ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾದರು. ಕಲಾಮಂದಿರದಲ್ಲಿ ಮಕ್ಕಳಿಗಾಗಿ ಮಕ್ಕಳ ದಸರಾ ಚಾಲನೆ ಸಿಕ್ತು. ಕೇಕ್ ಶೋ ಇವತ್ತಿನ ಒಂದು ಪ್ರಮುಖ ಆಕರ್ಷಣೆ. ಅರಮನೆ ಕೃಷ್ಣರಾಜ ಒಡೆಯರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು ಕೇಕ್ನಲ್ಲಿ. ದಸರಾ ಗಜಪಡೆಗೆ ಅಂತಿಮ ಹಂತದ ಸಿಡಿಮದ್ದು ಸಿಡಿಸುವ ತಾಲೀಮನ್ನು ನಡೆಸಲಾಗಿದೆ. ಆದರೆ ಈ ನಡುವೆ ಚಾಮುಂಡಿ ಬೆಟ್ಟದ ಅರ್ಚಕರ ನಿಧನದಿಂದಾಗಿ ರಾತ್ರಿವರೆಗೂ ಮೂಲ ವಿಗ್ರಹ ದರ್ಶನ ಬಂದ್ ಮಾಡಲಾಗಿತ್ತು. ರಾಜು ಅನ್ನೋ ಅರ್ಚಕ ತೀರ್ಕೊಂಡು ಹೋಗಿದ್ದಾರೆ. ಹೌದಾ? ಪಾಪ. ಆಲ್ ರೈಟ್.